ದಾಸನ ಭೇಟಿಗೆ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ದಾಸನ ಭೇಟಿಗಾಗಿ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಬಂದಿದ್ದಾರೆ. ಟಿ ಬಾಸ್ನ ನೋಡಕ್ಕೆ, ಪಾಪ ಅವರ ಯಜಮಾನರನ್ನ ನೋಡಕ್ಕೆ ಅವರು ಬಳ್ಳಾರಿ ಜೈಲಿಗೆ ಬರಲೇಬೇಕಾದಂಥ ಅನಿವಾರ್ಯ ಸನ್ನಿವೇಶ ಸೃಷ್ಟಿಯಾಗಿದೆ. ಏನೇನು ತಂದಿದ್ದಾರೆ ಅಂತ ನೋಡಿ, ನಟ ಧನ್ವೀರ್ ಕೂಡ ಬಂದಿದ್ದಾರೆ. 2 ಬ್ಯಾಗ್ಗಳಲ್ಲಿ ಬಟ್ಟೆ, ಡ್ರೈ ಫ್ರೂಟ್ಸ್, ಬಿಸ್ಕೆಟ್ಸ್ ತಂದಿದ್ದಾರಂತೆ. ಕೆಲವು ಮಾತ್ರೆಗಳನ್ನು ಕೂಡ ತಂದಿದ್ದಾರೆ ಅಂತ ಹೇಳಲಾಗಿದೆ. ಬ್ಯಾಗ್ಗಳನ್ನ ಚೆಕ್ ಮಾಡಿ ಸಿಬ್ಬಂದಿ ಒಳಗಡೆ ಬಿಡ್ತಾ ಇದ್ದಾರೆ. ಕುಟುಂಬ ಅಂದ್ರೇನೆ ಹಾಗೆ, ವ್ಯಕ್ತಿ ಸರಿ ಇರಲಿ ತಪ್ಪಿರಲಿ ಅನ್ನೋಕ್ಕಿಂತ ಹೆಚ್ಚಾಗಿ ದರ್ಶನ್ ಬರ್ತಾ ಇರುವಂಥ ವಿಜುವಲ್ ಇದು. ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಆಗೋಕ್ಕೆ ದರ್ಶನ್ ಬರ್ತಾ ಇರುವಂಥ ಒಂದು ದೃಶ್ಯ ಇದು. ಸೊ ಪ್ರಶ್ನೆ ಇರ್ತಕ್ಕಂಥದ್ದು ಯಾಕೆ ಇವೆಲ್ಲ ಪ್ರಮುಖ ಆಗುತ್ತೆ ಅಂತಂದರೆ, ಬಹಳಷ್ಟು ವರ್ಷಗಳಿಂದ ಸಿನಿಮಾ ರಂಗದಲ್ಲಿದ್ದು ತೂಗುದೀಪ್ ಶ್ರೀನಿವಾಸ್ ಅವರ ಪುತ್ರ ಆಗಿದ್ದು ಮತ್ತು ಇಷ್ಟು ದೊಡ್ಡ ಪಬ್ಲಿಕ್ ಇಮೇಜ್ ಹೊಂದಿದ್ದು ಇಂಥ ಒಂದು ಸನ್ನಿವೇಶ ನಿರ್ಮಾಣ ಆಯ್ತಲ್ಲ ಅನ್ನೋದು ವಿಚಾರ. ಅದಕ್ಕಿಂತ ಹೆಚ್ಚಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಛಲ ಬಿಡದ ತ್ರಿವಿಕ್ರಮ ಅನ್ನೋ ಹಾಗೆ ಪಾಪ ಪದೇ ಪದೇ ಬಂದು ಪತಿನ ಭೇಟಿಯಾಗಿ ಕಾನೂನು ಹೋರಾಟ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಆಕೆ ನಡ್ಕೋತಾ ಇರೋವಂಥ ರೀತಿ ಇದೆ ಅಲ್ಲ, ಅದು ಎಲ್ಲೋ ಒಂದು ಕಡೆ ಜನಕ್ಕೆ ಇಷ್ಟ ಆಗ್ತಿದೆ. ಇಂಥ ಒಂದು ಸನ್ನಿವೇಶದಲ್ಲೂ ಕೂಡ ವಿಜಯಲಕ್ಷ್ಮಿ ತಾಳ್ಮೆ ಕಳ್ಕೊಳ್ಳದೆ ಸಮಾಧಾನ ಚಿತ್ರಾಗಿ ಬಂದು ಮಾತನಾಡಿ ಮುಂದೆ ಏನು ಮಾಡಬೇಕೋ ಮಾಡಿ, ಆಕೆ ಮೀಡಿಯಾದವ್ರಿಗೆ ಮಾತನಾಡ್ತಾ ಇಲ್ಲ. ಆಕೆ ಅವ್ರ ಪಾಡಿಗೆ ಅವ್ರು ಬಂದು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿ ಬಗ್ಗೆ ಒಂದು ರೀತಿಯಲ್ಲಿ ದರ್ಶನ್ ಅಭಿಮಾನಿಗಳಲ್ಲಿ ಅಥವಾ ಜನಗಳಲ್ಲಿ ಒಂದು ರೀತಿಯಲ್ಲಿ ಪ್ರೀತಿ ಉಂಟಾಗ್ತಿದೆ ಅಂತ ಹೇಳ್ಬೋದು ಈ ಒಟ್ಟು ದೃಶ್ಯನ ನೋಡಿದ್ರೆ. ಯಾವತ್ತು ಆಕೆ ಪಾಪ ಮಾಧ್ಯಮದವ್ರ ಹತ್ರ ಆಗಲಿ ಅಥವಾ ಜನಗಳ ಹತ್ರ ಆಗಲಿ ಯಾರ ಹತ್ರನೂ ಕೂಡ ಒಂದು ರೀತಿ ಅಹಂಕಾರ ತೋರಿಸಿರ್ತಕ್ಕಂಥದ್ದು ಅಂಥದ್ದು ಯಾವುದೂ ಇಲ್ಲ. ಅವ್ರ ಪಾಡಿಗೆ ಬರ್ತಾರೆ. ಅವ್ರ ಸ್ಟಾರ್ ನಟನ ಪತ್ನಿ ಅಂತ ಎಲ್ಲೂ ಏನು ಆ ಥರ ಏನು ತಪ್ಪು ನಡವಳಿಕೆ ಅಂಥದ್ದು ಯಾವುದು ಕಂಡು ಬಂದಿಲ್ಲ. ಅವ್ರ ಪಾಡಿಗೆ ಅವ್ರು ಬರ್ತಾರೆ. ಈಗ ದರ್ಶನ್ ಅವ್ರನ್ನ ಹೇಗಾದರೂ ಮಾಡಿ ಈ ಚಕ್ರ ಸುಳಿಯಿಂದ ಹೊರತರಬೇಕು ಅಂತ ಆಕೆ ಪಣ ತೊಟ್ಟಂತಿದೆ. ಏನೆಲ್ಲ ವ್ಯವಸ್ಥೆ ಮಾಡಬೇಕು, ಅವತ್ತು ಪರಪ್ಪನ ಅಗ್ರಹಾರಕ್ಕೆ ಹೋದ ದಿನದಿಂದಾನೂ ಕೂಡ ಇವತ್ತಿನವರೆಗೂ ಕೂಡ ಆಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ದರ್ಶನ್ ಅವ್ರನ್ನ ಈ ಒಂದು ಸುಳಿಯಿಂದ ಹೊರತರೋದಕ್ಕೆ ಆಕೆ ತನ್ನ ಕೈಲಾದ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. 3 ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ವಿಜಯಲಕ್ಷ್ಮಿ ಅವ್ರು ಬರ್ತಾ ಇರ್ತಕ್ಕಂಥದ್ದು. ದರ್ಶನ್ ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇರೋದು. ಖಾಲಿ ಬ್ಯಾಗ್ ಇದೆಯಲ್ಲ, ಲಾಸ್ಟ್ ಟೈಮ್ ಕೊಟ್ಟಿದ್ದು, ಅದನ್ನು ತಗೊಂಡ್ಬರ್ತಾ ಇದ್ದಾರೆ ಕೊಡೋಕ್ಕೆ. ಯಾಕಂತಂದರೆ ಈ ಸಾರಿ ಮತ್ತಿನ್ನೇನು ಬಿಸ್ಕೆಟು, ಡ್ರೈ ಫ್ರೂಟ್ಸ್ ಅದು ಇದು ಕೊಟ್ಟಿರ್ತಾರೆ ಪಾಪ, ಅದನ್ನು ತೊಗೊಂಡು ಹೋಗೋದಕ್ಕೆ ಅಂತ. ನೋಡಿ ಎಂಥ ವ್ಯಕ್ತಿಗೆ ಎಂಥ ಪರಿಸ್ಥಿತಿ ಬರುತ್ತೆ. ಕಾನೂನು ಉಲ್ಲಂಘನೆ ಮಾಡಿದ್ರೆ ಹಿಂಗಾಗುತ್ತೆ ಜೀವನ ಅನ್ನೋದಕ್ಕೆ. ಕಾನೂನು ಮುಂದೆ ಎಲ್ಲರೂ ಒಂದೇ ರೀ. ಆ್ಯಕ್ಟರ್ ಆಗಿರು, ಮತ್ತೊಬ್ಬ ಆಗಿರು, ಯಾವುದೇ ದೊಡ್ಡ ಮನುಷ್ಯ ಆಗಿರು, ಕಾನೂನು ಪಾಲನೆ ಮಾಡಬೇಕಷ್ಟೇ. ದೊಡ್ಡವ್ರು ಇರಲಿ, ಸಣ್ಣವ್ರು ಇರಲಿ, ಜನಸಾಮಾನ್ಯರು ಇರಲಿ, ಸ್ಟಾರ್ ಇರಲಿ. ನಟ ಧನ್ವೀರ್ ಕೂಡ ಆಗಮಿಸಿದ್ದಾರೆ ವಿಜಯಲಕ್ಷ್ಮಿ ಅವರ ಜೊತೆಗೆ. 4:15 5 ಗಂಟೆವರೆಗೆ ಟೈಮ್ ಕೊಟ್ಟಿದ್ದಾರಂತೆ. ಹಾಫ್ ಆನ್ ಅವರ್ ಮಾತಾಡ್ತಾರೆ ದರ್ಶನ್ ಜೊತೆ. ಬಹುಶಃ ಮುಂದೆ ಬೇಲ್ಗೆ ಅಪ್ಲೈ ಮಾಡೋದು ಹೆಂಗೆ, ಮತ್ತು ಸ್ಟ್ರಾಟಜಿ ಏನು, ಕಾನೂನು ಹೋರಾಟನ ಯಾವ ರೀತಿ ಮುಂದುವರ್ಸೋದು, ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಲಾಸ್ಟ್ ಟೈಮ್ ಕೋರ್ಟಲ್ಲಿ ದರ್ಶನ್ ಅವರೇ ಆಕ್ಸೆಪ್ಟ್ ಮಾಡ್ಕೊಂಡಿದ್ರು. CV ನಾಗೇಶ್ ಅವರು ಅವರ ಲಾಯರ್ ಅಂತ ಅವರು ಹೇಳಿದರು. ಸೊ CV ನಾಗೇಶ್ ಅವ್ರ ಜೊತೆಗೂ ಕೂಡ ಮೋಸ್ಟ್ ಪ್ರಾಬಬ್ಲಿ ವಿಜಯಲಕ್ಷ್ಮಿ ಡಿಸ್ಕಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಈಗ ದರ್ಶನ್ ಜೊತೆ ಏನೇನು ಲೀಗಲ್ ಪಾಸಿಬಿಲಿಟೀಸ್ ಇದೆ, ಸಿಚುವೇಶನ್ ಏನಿದೆ, ಅದನ್ನೆಲ್ಲ ಅವರು ಚರ್ಚೆ ಮಾಡ್ತಾರೆ ಅಂತ ಅನಿಸುತ್ತೆ. ದಾಸನ ಭೇಟಿಗೆ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ದಾಸನ ಭೇಟಿಗಾಗಿ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಬಂದಿದ್ದಾರೆ. ಟಿ ಬಾಸ್ನ ನೋಡಕ್ಕೆ, ಪಾಪ ಅವರ ಯಜಮಾನರನ್ನ ನೋಡಕ್ಕೆ ಅವರು ಬಳ್ಳಾರಿ ಜೈಲಿಗೆ ಬರಲೇಬೇಕಾದಂಥ ಅನಿವಾರ್ಯ ಸನ್ನಿವೇಶ ಸೃಷ್ಟಿಯಾಗಿದೆ. ಏನೇನು ತಂದಿದ್ದಾರೆ ಅಂತ ನೋಡಿ, ನಟ ಧನ್ವೀರ್ ಕೂಡ ಬಂದಿದ್ದಾರೆ. 2 ಬ್ಯಾಗ್ಗಳಲ್ಲಿ ಬಟ್ಟೆ, ಡ್ರೈ ಫ್ರೂಟ್ಸ್, ಬಿಸ್ಕೆಟ್ಸ್ ತಂದಿದ್ದಾರಂತೆ. ಕೆಲವು ಮಾತ್ರೆಗಳನ್ನು ಕೂಡ ತಂದಿದ್ದಾರೆ ಅಂತ ಹೇಳಲಾಗಿದೆ. ಬ್ಯಾಗ್ಗಳನ್ನ ಚೆಕ್ ಮಾಡಿ ಸಿಬ್ಬಂದಿ ಒಳಗಡೆ ಬಿಡ್ತಾ ಇದ್ದಾರೆ. ಕುಟುಂಬ ಅಂದ್ರೇನೆ ಹಾಗೆ, ವ್ಯಕ್ತಿ ಸರಿ ಇರಲಿ ತಪ್ಪಿರಲಿ ಅನ್ನೋಕ್ಕಿಂತ ಹೆಚ್ಚಾಗಿ ದರ್ಶನ್ ಬರ್ತಾ ಇರುವಂಥ ವಿಜುವಲ್ ಇದು. ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಆಗೋಕ್ಕೆ ದರ್ಶನ್ ಬರ್ತಾ ಇರುವಂಥ ಒಂದು ದೃಶ್ಯ ಇದು. ಸೊ ಪ್ರಶ್ನೆ ಇರ್ತಕ್ಕಂಥದ್ದು ಯಾಕೆ ಇವೆಲ್ಲ ಪ್ರಮುಖ ಆಗುತ್ತೆ ಅಂತಂದರೆ, ಬಹಳಷ್ಟು ವರ್ಷಗಳಿಂದ ಸಿನಿಮಾ ರಂಗದಲ್ಲಿದ್ದು ತೂಗುದೀಪ್ ಶ್ರೀನಿವಾಸ್ ಅವರ ಪುತ್ರ ಆಗಿದ್ದು
ಮತ್ತು ಇಷ್ಟು ದೊಡ್ಡ ಪಬ್ಲಿಕ್ ಇಮೇಜ್ ಹೊಂದಿದ್ದು ಇಂಥ ಒಂದು ಸನ್ನಿವೇಶ ನಿರ್ಮಾಣ ಆಯ್ತಲ್ಲ ಅನ್ನೋದು ವಿಚಾರ. ಅದಕ್ಕಿಂತ ಹೆಚ್ಚಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಛಲ ಬಿಡದ ತ್ರಿವಿಕ್ರಮ ಅನ್ನೋ ಹಾಗೆ ಪಾಪ ಪದೇ ಪದೇ ಬಂದು ಪತಿನ ಭೇಟಿಯಾಗಿ ಕಾನೂನು ಹೋರಾಟ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಆಕೆ ನಡ್ಕೋತಾ ಇರೋವಂಥ ರೀತಿ ಇದೆ ಅಲ್ಲ, ಅದು ಎಲ್ಲೋ ಒಂದು ಕಡೆ ಜನಕ್ಕೆ ಇಷ್ಟ ಆಗ್ತಿದೆ. ಇಂಥ ಒಂದು ಸನ್ನಿವೇಶದಲ್ಲೂ ಕೂಡ ವಿಜಯಲಕ್ಷ್ಮಿ ತಾಳ್ಮೆ ಕಳ್ಕೊಳ್ಳದೆ ಸಮಾಧಾನ ಚಿತ್ರಾಗಿ ಬಂದು ಮಾತನಾಡಿ ಮುಂದೆ ಏನು ಮಾಡಬೇಕೋ ಮಾಡಿ, ಆಕೆ ಮೀಡಿಯಾದವ್ರಿಗೆ ಮಾತನಾಡ್ತಾ ಇಲ್ಲ, ಆಕೆ ಅವ್ರ ಪಾಡಿಗೆ ಅವ್ರು ಬಂದು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿ ಬಗ್ಗೆ ಒಂದು ರೀತಿಯಲ್ಲಿ ದರ್ಶನ್ ಅಭಿಮಾನಿಗಳಲ್ಲಿ ಅಥವಾ ಜನಗಳಲ್ಲಿ ಒಂದು ರೀತಿಯಲ್ಲಿ ಪ್ರೀತಿ ಉಂಟಾಗ್ತಿದೆ ಅಂತ ಹೇಳ್ಬೋದು ಈ ಒಟ್ಟು ದೃಶ್ಯನ ನೋಡಿದ್ರೆ. ಯಾವತ್ತು ಆಕೆ ಪಾಪ ಮಾಧ್ಯಮದವ್ರ ಹತ್ರ ಆಗಲಿ ಅಥವಾ ಜನಗಳ ಹತ್ರ ಆಗಲಿ ಯಾರ ಹತ್ರನೂ ಕೂಡ ಒಂದು ರೀತಿ ಅಹಂಕಾರ ತೋರಿಸಿರ್ತಕ್ಕಂಥದ್ದು ಅಂಥದ್ದು ಯಾವುದೂ ಇಲ್ಲ. ಅವ್ರ ಪಾಡಿಗೆ ಬರ್ತಾರೆ. ಅವ್ರ ಸ್ಟಾರ್ ನಟನ ಪತ್ನಿ ಅಂತ ಎಲ್ಲೂ ಏನು ಆ ಥರ ಏನು ತಪ್ಪು ನಡವಳಿಕೆ ಅಂಥದ್ದು ಯಾವುದು ಕಂಡು ಬಂದಿಲ್ಲ. ಅವ್ರ ಪಾಡಿಗೆ ಅವ್ರು ಬರ್ತಾರೆ. ಈಗ ದರ್ಶನ್ ಅವ್ರನ್ನ ಹೇಗಾದರೂ ಮಾಡಿ ಈ ಚಕ್ರ ಸುಳಿಯಿಂದ ಹೊರತರಬೇಕು ಅಂತ ಆಕೆ ಪಣ ತೊಟ್ಟಂತಿದೆ. ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅವತ್ತು ಪರಪ್ಪನ ಅಗ್ರಹಾರಕ್ಕೆ ಹೋದ ದಿನದಿಂದಾನೂ ಕೂಡ ಇವತ್ತಿನವರೆಗೂ ಕೂಡ ಆಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ದರ್ಶನ್ ಅವ್ರನ್ನ ಈ ಒಂದು ಸುಳಿಯಿಂದ ಹೊರತರೋದಕ್ಕೆ ಆಕೆ ತನ್ನ ಕೈಲಾದ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. 3 ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ವಿಜಯಲಕ್ಷ್ಮಿ ಅವ್ರು ಬರ್ತಾ ಇರ್ತಕ್ಕಂಥದ್ದು. ದರ್ಶನ್ ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇರೋದು. ಖಾಲಿ ಬ್ಯಾಗ್ ಇದೆಯಲ್ಲ ಲಾಸ್ಟ್ ಟೈಮ್ ಕೊಟ್ಟಿದ್ದು ಅದನ್ನು ತಗೊಂಡ್ಬರ್ತಾ ಇದ್ದಾರೆ ಕೊಡೋಕ್ಕೆ. ಯಾಕಂತಂದರೆ ಈ ಸಾರಿ ಮತ್ತಿನ್ನೇನು ಬಿಸ್ಕೆಟು ಡ್ರೈ ಫ್ರೂಟ್ಸ್ ಅದು ಇದು ಕೊಟ್ಟಿರ್ತಾರೆ ಪಾಪ ಅದನ್ನು ತೊಗೊಂಡು ಹೋಗೋದಕ್ಕೆ ಅಂತ. ನೋಡಿ ಎಂಥ ವ್ಯಕ್ತಿಗೆ ಎಂಥ ಪರಿಸ್ಥಿತಿ ಬರುತ್ತೆ. ಕಾನೂನು ಉಲ್ಲಂಘನೆ ಮಾಡಿದ್ರೆ ಹಿಂಗಾಗುತ್ತೆ ಜೀವನ ಅನ್ನೋದಕ್ಕೆ. ಕಾನೂನು ಮುಂದೆ ಎಲ್ಲರೂ ಒಂದೇ ರೀ, ಆ್ಯಕ್ಟರ್ ಆಗಿರು ಮತ್ತೊಬ್ಬ ಆಗಿರು ಯಾವುದೇ ದೊಡ್ಡ ಮನುಷ್ಯ ಆಗಿರು ಕಾನೂನು ಪಾಲನೆ ಮಾಡಬೇಕಷ್ಟೇ. ದೊಡ್ಡವ್ರು ಇರಲಿ ಸಣ್ಣವ್ರು ಇರಲಿ ಜನಸಾಮಾನ್ಯರು ಇರಲಿ ಸ್ಟಾರ್ ಇರಲಿ. ನಟ ಧನ್ವೀರ್ ಕೂಡ ಆಗಮಿಸಿದ್ದಾರೆ ವಿಜಯಲಕ್ಷ್ಮಿ ಅವರ ಜೊತೆಗೆ. 4:15 5 ಗಂಟೆವರೆಗೆ ಟೈಮ್ ಕೊಟ್ಟಿದ್ದಾರಂತೆ. ಹಾಫ್ ಆನ್ ಅವರ್ ಮಾತಾಡ್ತಾರೆ ದರ್ಶನ್ ಜೊತೆ. ಬಹುಶಃ ಮುಂದೆ ಬೇಲ್ಗೆ ಅಪ್ಲೈ ಮಾಡೋದು ಹೆಂಗೆ ಮತ್ತು ಸ್ಟ್ರಾಟಜಿ ಏನು, ಕಾನೂನು ಹೋರಾಟನ ಯಾವ ರೀತಿ ಮುಂದುವರ್ಸೋದು ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಲಾಸ್ಟ್ ಟೈಮ್ ಕೋರ್ಟಲ್ಲಿ ದರ್ಶನ್ ಅವರೇ ಆಕ್ಸೆಪ್ಟ್ ಮಾಡ್ಕೊಂಡಿದ್ರು. CV ನಾಗೇಶ್ ಅವರು ಅವರ ಲಾಯರ್ ಅಂತ ಅವರು ಹೇಳಿದರು. ಸೊ CV ನಾಗೇಶ್ ಅವ್ರ ಜೊತೆಗೂ ಕೂಡ ಮೋಸ್ಟ್ ಪ್ರಾಬಬ್ಲಿ ವಿಜಯಲಕ್ಷ್ಮಿ ಡಿಸ್ಕಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಈಗ ದರ್ಶನ್ ಜೊತೆ ಏನೇನು ಲೀಗಲ್ ಪಾಸಿಬಿಲಿಟೀಸ್ ಇದೆ, ಸಿಚುವೇಶನ್ ಏನಿದೆ ಅದನ್ನೆಲ್ಲ ಅವರು ಚರ್ಚೆ ಮಾಡ್ತಾರೆ ಅಂತ ಅನಿಸುತ್ತೆ.